ಬೆಂಗಳೂರಿನಲ್ಲಿ ಜನರಿಗೆ ಜಲಸಂಕಷ್ಟ ಶುರುವಾಗಿದೆ. ವಿನೋಬನಗರ, ಸುಧಾಮನಗರದಲ್ಲಿ ಜನ ಪರದಾಡ್ತಾ ಇದ್ದಾರೆ. 3 ತಿಂಗಳಿಂದ ನೀರಿಗಾಗಿ ನಿವಾಸಿಗಳು ಪಡಬಾರದ ಪಾಡು ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಲ್ಲಿಯಲ್ಲಿ ಚರಂಡಿ ಕೊಳಚೆ ಮಿಶ್ರಿತ ನೀರು ಬರ್ತಾ ಇದೆ, ಉಪಯೋಗಿಸೋದಕ್ಕಾಗೋದಿಲ್ಲ. ಕುಡಿಯೋದಕ್ಕೂ ನೀರಿಲ್ಲದೇನೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ನೀರಿಗಾಗಿ ಕಾದು ಕಾದು ಸುಸ್ತಾಗಿದೆ 100ಕ್ಕೂ ಹೆಚ್ಚು ಕುಟುಂಬ. ಖಾಲಿ ಬಿಂದಿಗೆಗಳನ್ನ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ಕಪಕ್ಕದ ಏರಿಯಾ ಮಸೀದಿಯಿಂದ ನೀರನ್ನ ತಗೊಂಡು ಬರ್ತಾ ಇದ್ದಾರೆ ಜನ. ನೋಡಿ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಕೆಲವೊಂದು ಭಾಗಗಳಲ್ಲಿ. ಇದು ವಿನೋಬನಗರ ಹಾಗೆ ಸುಧಾಮನಗರದ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 3 ತಿಂಗಳಿಂದ, ಒಂದೆರಡು ದಿನ ಅಲ್ಲ, 3 ದಿನಗಳಲ್ಲ, 3 ತಿಂಗಳಿಂದ ಕುಡಿಯೋ ನೀರಿಗಾಗಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಅಲ್ಲಿ ಬರುವಂತ ನೀರು ಯಾವ ರೀತಿಯಾಗಿದೆ ಅಂತ ಬಾಟಲ್ ನಲ್ಲಿ ಸಂಗ್ರಹಿಸಿ ತೋರಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿ. ಯಾರಾದ್ರೂ ಇಂಥ ನೀರನ್ನ ಕುಡಿಯೋದಕ್ಕೆ ಸಾಧ್ಯನಾ? ಚರಂಡಿಯ ಕೊಳಚೆ ನೀರು ಮಿಶ್ರಿತವಾಗಿ ನಲ್ಲಿಯಲ್ಲಿ ಕುಡಿಯೋ ನೀರು ಬರ್ತಾ ಇದೆ. ಕೈ ತೊಳೆಯೋದಕ್ಕೂ ಅಸಹ್ಯ ಆಗುತ್ತೆ ಆ ರೀತಿಯಾದಂತ ನೀರು. 3 ತಿಂಗಳಿಂದ ಇದೇ ಪಾಡನ್ನ ಪಡ್ತಾ ಇದ್ದಾರೆ ಇಲ್ಲಿಯ ಜನ. ಕುಡಿಯೋದಕ್ಕಾಗಿ ಬೇರೆ ಬೇರೆ ಪ್ರದೇಶಗಳಿಂದ ನೀರನ್ನ ತರ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಕುಟುಂಬ ಇದೆ. ಅಕ್ಕಪಕ್ಕದ ಮಸೀದಿ ಹಾಗೆ ಬೇರೆ ಏರಿಯಾ ಇಲ್ಲಿ ಹೋಗಿ ನೀರನ್ನ ತಗೊಂಡು ಬರ್ತಾ ಇದ್ದಾರೆ ಕುಡಿಯೋದಕ್ಕೆ. ನೀರಿಲ್ಲ ಸರ್, ರಂಬೋ ಕಷ್ಟ ಮಾಡ್ತಾರೆ ಸರ್. ನಾನು ಮಕ್ಕಳು ಚಿಕ್ಕ ಮಕ್ಕಳಿಗೆ ನೋಡ್ಕಿನಿ, ತಗೊಂಡು ಹೋಗಿನಿ, ತಗೊಂಡು ಬರ್ಬೇಕು ತಲೆ ಮೇಲೆ. ನನ್ನ ಕಾಯಿಲೆ ಆಗೋದಿಲ್ಲ ಸರ್. ರಂಬೋ ಕಷ್ಟ ಇದೆ ಸರ್. ಇದು ಒಳಗೆ ನೀರದು ಗಲೀಜು ನೀರು, ವಾಸನೆ ಸರ್. ಇಲ್ಲಿ ಬಂದಾಗ ವಾಸನೆ ಹೇಳಿ ಈ ಥರ ಕುಡಿತೀವಿ ಸರ್. ಹೇಳಿ ರಂಬೋ ಕಷ್ಟ ಆಯ್ತು ಸರ್. ಮಕ್ಕಳಿದ್ದಕ್ಕೆ ನೀರು ಬಿಡಿ ಸರ್. ನೀರು ಬರ್ತಾ ಇಲ್ಲ, ತುಂಬ ಕಷ್ಟ ಇದೆ. ವಾಸನೆ ನೀರು ಬರ್ತಾ ಇದೆ. ರೋಗಿ ರೋಡ್ ತವ ಒಂದೊಂದು ಬಿಂಗಿ ತರ್ತಾವ್ರೆ. ಚೇರ್ ನೀರು ಬರ್ತಾ ಇದೆ. ತುಂಬ ಕಷ್ಟ ಇದೆ. ಚಿಕ್ಕ ಮಕ್ಕಳಿಗೆ ನೀರಿಲ್ಲ, ಸ್ನಾನ ಮಾಡೋಕ್ಕೆ ನೀರು, ಅಡುಗೆ ಮಾಡೋಕ್ಕೆ ನೀರಿಲ್ಲ, ಬೋರ್ ನೀರು ಬಿಡೋಕ್ಕೆ ಕಷ್ಟ. ಜಗಳ ಆಗ್ತಾ ಇದೆ ಸರ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನಡೆಸಿರುವಂಥ ಪ್ರತ್ಯಕ್ಷ ವರದಿಯಲ್ಲಿದೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೇಸಿಗೆ ಅಬ್ಬರ ಶುರುವಾಗ್ತಾ ಇದೆ. ಬೇಸಿಗೆ ಮಧ್ಯೆ ಈಗ ನೀರಿನ ಸಮಸ್ಯೆ ಕೂಡ ತಾಂಡವಾಡ್ತಾ ಇರುವಂಥದ್ದು. ಅದರಲ್ಲೂ ಜೆಸಿ ರಸ್ತೆ ಸುತ್ತಮುತ್ತ ಇರತಕ್ಕಂಥ ಸುಧಾಮನಗರ ಹಾಗೆ ವಿನೋಬನಗರ ಸುತ್ತಮುತ್ತ ನೀರಿಗಾಗಿ ಜನರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಆ ಒಂದು ಏರಿಯಾದಲ್ಲೇ ಇದ್ದೀನಿ. ಸದ್ಯ ಗಮನಿಸ್ತಾ ಇದ್ದೀರಾ, ಇಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮನೆಗಳೇನಿದೆ ಅಲ್ಲಿ ಆ ಡ್ರಮ್ಗಳಲ್ಲಿ ನೀರುಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆದರೆ ಬರುವಂಥ ನೀರು ಕೂಡ ಕೊಳಚೆ ಮಿಶ್ರಿತವಾಗಿ ಬರ್ತಾ ಇರುವಂಥದ್ದು ಈಗ ಜನರಿಗೆ ಸಮಸ್ಯೆಯನ್ನು ತಂದಿಟ್ಟಿದೆ. ಸದ್ಯ ಇಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಇರುವಂಥ ಜನರೆಲ್ಲ ಬಡ ಹಾಗೂ ಮಧ್ಯಮ ವರ್ಗದ ಜನರು ಇದ್ದಾರೆ. ಆದರೆ ನೀರಿನ ಸಮಸ್ಯೆ ಇವರಿಗೆ ಈಗ ಆ ಒಂದು ಸಮಸ್ಯೆ ಆಗಿ ಪರಿಣಮಿಸ್ತಾ ಇರುವಂಥದ್ದು. ಕಳೆದ 3 ತಿಂಗಳಿಂದ ಕೂಡ ನೀರು ಸರಿಯಾಗಿ ಬರ್ತಾ ಇಲ್ಲ. ಜೊತೆಗೆ ಬರುವಂಥ ನೀರು ಕೂಡ ಆ ಗಲೀಜು ಮಿಶ್ರಿತ ನೀರು, ಅಂದರೆ ಕೊಳಚೆ ನೀರು ಮಿಶ್ರಿತವಾಗಿ ಬರ್ತಾ ಇರುವಂಥದ್ದು ಈಗ ಜನರಿಗೆ ಆ ಸಮಸ್ಯೆಯನ್ನು ತಂದಿಟ್ಟಿದೆ. ಸದ್ಯ ಈಗಾಗಲೇ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲೂ ಕೂಡ ಆ ಬಾಟ್ಲಲ್ಲಿ ಏನು ನೀರನ್ನು ಹಿಡಿದಿದ್ದಾರೆ, ಅದೇ ರೀತಿಯ ನೀರು ನಿತ್ಯ ಇಲ್ಲಿ ನಲ್ಲಿಯಲ್ಲಿ ಬರ್ತಾ ಇದೆ. ಅದು 1 ಗಂಟೆ ಅಷ್ಟೇ ನೀರು ಬರುತ್ತೆ. ಹಾಗೆ ಬರೋ ನೀರು ಕೂಡ ಗಲೀಜಾಗಿ ಬರ್ತಾ ಇರುವಂಥದ್ದು ಈಗ ಜನರಿಗೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ತಂದಿಟ್ಟಿರುವಂಥದ್ದು. ಯಾಕಂದರೆ ಒಂದು ಕಡೆ ಬೇಸಿಗೆ ಇದೆ, ಎಲ್ಲೂ ನೀರು ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬರುವಂಥ ನೀರು ಕೂಡ ಗಲೀಜಾಗಿ ಬರ್ತಾ ಇದೆ. ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀರನ್ನು ಬೇರೆ ಭಾಗಗಳಿಗೆ ಹೋಗಿ, ಅಂದರೆ ಅಕ್ಕಪಕ್ಕದ ಏರಿಯಾಗಳಿಗೆ ಹೋಗಿ ತರುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಎಷ್ಟು ದಿನದಿಂದ ಸಮಸ್ಯೆ ಆಗ್ತದೆ, ಏನು ಸಮಸ್ಯೆ ಆಗ್ತದೆ ನೀರ್ದು ಅಂತ? 3-4 ತಿಂಗಳು ಆಗ್ತಾ ಇದೆ ಸರ್ ನೀರು ಬಂದು. 3-4 ತಿಂಗಳು ಚಿಕ್ಕ ಮಗು ಇದ್ದಾರೆ. ಬೆಳಗ್ಗೆ ಹೋಗಿ ನೀರು ತಗೊಂಡು ಬರ್ತಾ ಇರೋದು. ನಾವು ಕೆಲಸಕ್ಕೆ ಹೋಗ್ತಾ ಇರೋದು ನಾವೆಲ್ಲ. ನೀರೇ ಇಲ್ಲ ಮನೆಯಲ್ಲಿ. 1 ಅವರ್ 10 ನಿಮಿಷ 1 ಅವರ್ ನೀರು ಬರುತ್ತೆ. ಆದ್ಮೇಲೆ ಗಲೀಜು ಮೋರಿ ನೀರು ಬರ್ತಾ ಇದೆ. ಅದು ನೀರು ಕುಡಿಯೋಕ್ಕೆ ಆಗೋದಿಲ್ಲ ಸರ್. ಅದಕ್ಕೆ ಈ ಥರ ನೀರು ಬಂದರೆ ಹೆಂಗೆ ಕುಡಿಯೋಕ್ಕೆ ಆಗುತ್ತೆ ಸರ್? ಚಿಕ್ಕ ಮಕ್ಕಳು ಇದ್ದಾರೆ. 3-4 ತಿಂಗಳು ಫುಲ್ ರಂಜಾನೆಲ್ಲ ನೀರು ಬಂದಿಲ್ಲ ನಮಗೆ. ಅಲ್ಲಿ ಇಲ್ಲಿ ಹೋಗಿ 4 ಬಿಂಗಿ ತೊಗೊಂಡು ಬಂದಿದ್ದು ನಾವು, ನೀರಿಲ್ಲ ಅಂತ. ಇವಾಗ ತುಂಬಾ ಕಷ್ಟ ಬಂದುಬಿಟ್ಟಿದೆ ಸರ್. ಯಾರು ಬಂದು ಕೇಳ್ತಾ ಇಲ್ಲ. ಇಲ್ಲಿ ಯಾರು ದೊಡ್ಡವರು ಇಲ್ಲ, ಯಾರು ಬಂದು ಹೆಲ್ಪ್ ಮಾಡೋದಿಲ್ಲ. ಇಲ್ಲಿ ನಾವು ಒಬ್ಬಳು ಇಷ್ಟು ಜನ ಲೇಡೀಸ್ ಇದ್ದಾರೆ, ವಯಸ್ಸಾಗಿರೋದು ಅವರಿದ್ದಾರೆ, ಚಿಕ್ಕ ಮಕ್ಕಳು ಇದ್ದಾರೆ. ಅವ್ರು ತೊಗೊಂಡು